ನಮಸ್ಕಾರ. MMTV ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಅದೊಂದು ಪ್ರಭಾವಿ ಶಾಸಕ ಸಂಸದರ ತವರೂರು. ಅಲ್ಲಿನ ವಿದ್ಯಾರ್ಥಿಗಳಿಗೆ ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದೆ ನೊಂದು ಬೆಂದು ಪ್ರತಿನಿತ್ಯ ಶಾಲಾ ಕಾಲೇಜುಗಳಿಗೆ ಹೋಗಲು ನರಕಯಾತನೆ ಪಡುತ್ತಿದ್ದಾರೆ. 2 ವರ್ಷಗಳಿಂದ ನೋಡಿ ರೋಸಿ ಹೋದ ವಿದ್ಯಾರ್ಥಿಗಳು ದಿಢೀರ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ KSRTC ಬಸ್ಗಳನ್ನು ಅಡ್ಡಗಟ್ಟಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಇರೋದು. ಯಾವುದೇ ಕಾರಣಕ್ಕೂ ಬಸ್ ವ್ಯವಸ್ಥೆ ಕಲ್ಪಿಸುವವರೆಗೂ ಹೋರಾಟ ಬಿಡೋದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ವಿದ್ಯಾರ್ಥಿಗಳು. ಇನ್ನು ಡಿಪೋ ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿದ ವಿದ್ಯಾರ್ಥಿಗಳು, ಸ್ಥಳೀಯರು ಡಿಪೋ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರೋದು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಶಾಸಕ ಮತ್ತು ಸಂಸದರ ಸ್ವಗ್ರಾಮ ಪೆರೇಸಂದ್ರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಸುತ್ತಮುತ್ತಲಿನ ಗ್ರಾಮಗಳಿಂದ ಗ್ರಾಮೀಣ ಭಾಗದ ಸಾವಿರಾರು ವಿದ್ಯಾರ್ಥಿಗಳು, ಸಾರ್ವಜನಿಕರು ಪ್ರತಿನಿತ್ಯ ಬೆಂಗಳೂರು, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಕಡೆ ಶಾಲಾ ಕಾಲೇಜು ಕಚೇರಿ ಕೆಲಸ ನಿಮಿತ್ತ ಜನ ಓಡಾಡ್ತಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ತಂದ ಮೇಲೆ ಅದರಲ್ಲೂ ಮಹಿಳೆಯರಿಗೆ ಉಚಿತ ಪ್ರಯಾಣ ಯೋಜನೆಯಂತೂ ವಿದ್ಯಾರ್ಥಿಗಳಿಗೆ ದೊಡ್ಡ ತಲೆನೋವಾಗಿದೆ. ಪೆರೇಸಂದ್ರ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳೇ ಆಗಿದ್ದು ಶಾಲಾ ಕಾಲೇಜುಗಳಿಗೆ ತೆರಳಲು ಬೆಳಗ್ಗೆ 7 ಗಂಟೆಗೆ ಬಂದರೆ 9:30 ಗಂಟೆ ಆದರೂ ಸರ್ಕಾರಿ ಬಸ್ಸುಗಳು ಬರೋದಿಲ್ಲ. ಬಂದರೂ ವಿದ್ಯಾರ್ಥಿಗಳನ್ನ ಹತ್ಸ್ಕೊಳ್ಳೋದಿಲ್ಲ. ಕಂಡಕ್ಟರ್ಗಳನ್ನ ಕಾಡಿ ಬೇಡಿ ಹತ್ತಿಕೊಂಡ್ರು ಪ್ರಾಣವನ್ನ ಅಂಗೈಯಲ್ಲಿ ಹಿಡಿದು ಹೋಗುವಂಥ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ರೋಸಿ ಹೋದ ವಿದ್ಯಾರ್ಥಿಗಳು, ಪೋಷಕರು, ಸ್ಥಳೀಯರು ಪೆರೇಸಂದ್ರ ಕ್ರಾಸ್ ಬಳಿ ಪ್ರತಿಭಟನೆ ನಡೆಸಲು ಮುಂದಾಗಿದ್ರು. ಆದರೆ ಸರ್ಕಾರಿ ಬಸ್ ಚಾಲಕರು ನಿಲ್ಲಿಸದೆ ಹೋಗಿದ್ದನ್ನು ಹಿಂಬಾಲಿಸಿ ಅರೂರು ಗೇಟ್ ಬಳಿ ಅಡ್ಡಗಟ್ಟಿ ಬಸ್ ಚಾಲಕನಿಗೆ ತರಾಟೆಗೆ ತೆಗೆದುಕೊಂಡ್ರು. ರಾಷ್ಟ್ರೀಯ ಹೆದ್ದಾರಿಯನ್ನು ಅಡ್ಡಗಟ್ಟಿ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ನಿಖಿತಾ ಅಂತ. ಬಸ್ಸಿನ ಸಮಸ್ಯೆ, ಯಾವಾಗೂ ನಾವು ಟ್ರಾವೆಲ್ ಮಾಡೋಕ್ಕೆಲ್ಲ ಬಸ್ಸಿನ ಸಮಸ್ಯೆ ಇರುತ್ತೆ. ನಾವು ಕಾಲಿಕ್ಕಕ್ಕೂ ಅಜ್ಜೆ ಆಗಲ್ಲ. ಮೊನ್ನೆ ಬಸ್ಸಲ್ಲಿ ಹತ್ತಕ್ಕೆ ಹೋಗಿ ಕೈಯೆಲ್ಲ ತಗಲ್ಸ್ಕೊಂಡಿದ್ದೀವಿ. ಮೊನ್ನೆಲ್ಲ ರಕ್ತ ಎಲ್ಲ ಬಂದು ಒಂದು ಅಜ್ಜಿ ಬಸ್ನಿಂದ ಬಿದ್ದು ಅಪಾಯಗೊಳಗಾಗಿದ್ದಾರೆ. ಪೆರೇಸಂದ್ರನಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗೋಕೆ ತುಂಬ ಕಷ್ಟ. ನಾವು ಡೋರಲ್ಲೇ ನಿಂತ್ಕೊಂಡು, ಹೆಣ್ಮಕ್ಳೆಲ್ಲ ಡೋರಲ್ಲಿ ನಿಂತ್ಕೊಂಡು ಭಾರಿ ಸಮಸ್ಯೆಯಿಂದ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ. ಜಾಸ್ತಿ ಕಷ್ಟ ಇದೆ. ಬಸ್ ಬಂದ್ರೂ ನಿಲ್ಸಲ್ಲ. ಪೆರೇಸಂದ್ರದಲ್ಲಿ ಎಲ್ಲ ರಶ್ ಆಗೋಗುತ್ತೆ. ನಾವು ಹೋಗೋಕೆ ಸಮಸ್ಯೆ. ನಾಳೆಯಿಂದ ನಾವು ಹೆಂಗ್ ಹೋಗ್ಬೇಕಣ್ಣ? ಅಲ್ಲ, ದಿನ ನಾವು ಬಸ್ಸಲ್ಲಿ ಹಂಗೆ ಹೋಗಕ್ಕಾಗುತ್ತಾ ಸರ್? 7 ಗಂಟೆಗೆ ಬಂದ್ರೆ 8:30 ಬಸ್ ಹತ್ತಕ್ಕಾಗಲ್ಲ ಸರ್. ಒಂದು ಅಡಿಷನಲ್ ಯಾವ್ದೋ ಟೈಮಿಗೆ ಬರುತ್ತೆ. ನಾವು ಯಾವ ಕಾಲೇಜಲ್ಲಿ ಮಾತಾಡಿದ್ರೆ ನೀವು ಬೇಗ ಎದ್ದೇಳು ಬಂದ್ರೆ ನಿಲ್ವಲ್ಲ ಸರ್. ಇನ್ನು ಪಟ್ಟು ಬಿಡದ ವಿದ್ಯಾರ್ಥಿಗಳು, ಸ್ಥಳೀಯರು ಬಾಗೇಪಲ್ಲಿ ಕಡೆಯಿಂದ ಚಿಕ್ಕಬಳ್ಳಾಪುರ, ಬೆಂಗಳೂರು ಕಡೆಗೆ ಬರುವ ಎಲ್ಲ KSRTC ಬಸ್ಗಳನ್ನು ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಸತತ 2 ವರ್ಷಗಳಿಂದ ಪೆರೇಸಂದ್ರ ವ್ಯಾಪ್ತಿಯ ಗ್ರಾಮಾಂತರ ವಿದ್ಯಾರ್ಥಿಗಳು ಬಸ್ ವ್ಯವಸ್ಥೆ ಇಲ್ಲದೆ ಬಸ್ ನಿಲ್ದಾಣದಲ್ಲಿ ಬಸ್ಗಳಿಗೋಸ್ಕರ ಕಾದು ಶಾಲಾ ಕಾಲೇಜುಗಳಿಗೆ ಟೈಮ್ಗೆ ಸರಿಯಾಗಿ ಹೋಗದೆ ಶಿಕ್ಷಕರಿಂದ ಬೈಸಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ನೊಂದಿದ್ದ ವಿದ್ಯಾರ್ಥಿಗಳು ಕೂಡಲೇ ಪೆರೇಸಂದ್ರ ವಿದ್ಯಾರ್ಥಿಗಳಿಗೆ ವಿಶೇಷ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡುವವರೆಗೂ ಪ್ರತಿಭಟನೆ ನಿಲ್ಲಿಸೋದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಪ್ರಗತಿ ಅಂತ. ನಾವು ಯಾವಾಗಲೂ 9 ಗಂಟೆಗೆ ನಮ್ಮ ಕ್ಲಾಸ್ ಇರೋದು. ಬಸ್ಸಸ್ ನಿಲ್ಲಿಸೋದಿಲ್ಲ. ಇಲ್ಲೇ 10 ಗಂಟೆ ಆಗೋಗುತ್ತೆ. ನಮ್ಮ ಕ್ಲಾಸ್ ಟೈಮಿಂಗ್ಸ್ಗೆ ಹೋಗೋದಕ್ಕಾಗಲ್ಲ. ಎಕ್ಸಾಮ್ಸ್ಗೂ ಕರೆಕ್ಟಾಗಿ ಅಟೆಂಡ್ ಆಗೋದಕ್ಕಾಗಲ್ಲ. ಡೈಲಿ ಇದೇ ಸಮಸ್ಯೆ. ಆದರೆ ನಮ್ಮ ಎಜುಕೇಷನ್ ಏನಾಗಬೇಕು? ಅದಕ್ಕೆ ಬಸ್ ಹಾಕೋವರೆಗೂ ನಾವು ಬಸ್ ನಿಲ್ಸಾಕ್ಬಿಡ್ತೀವಿ, ಬಿಡೋದಿಲ್ಲ ಬಸ್ನ.
ನೀವು ಎಷ್ಟು ವರ್ಷದಿಂದ ಕಾಲೇಜ್ ಎಲ್ಲಿಂದ ಎಲ್ಲಿ ಓಡಾಡ್ತಿದ್ದೀರಿ? ಯಾವ ಕಾಲೇಜ್? ನಾವು ಅರೂರಿಂದ ಚಿಕ್ಕಬಳ್ಳಾಪುರ ಹೋಗ್ತಿದ್ದೀವಿ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗೆ BCA ಓದ್ತಿದ್ದೀನಿ. ಡೈಲಿ ಇದೆ, ನಾವು ಫಸ್ಟ್ ಇಯರ್ಗೆ ಸೇರಿದಾಗಿಂದ ನೋಡ್ತಿದ್ದೀನಿ. ಒಂದಿನೂ ನೆಟ್ಟಿಗೆ ಬಸ್ ನಿಲ್ಲಿಸೋದಿಲ್ಲ. ಯಾವಾಗಲೂ ಇಲ್ಲೇ 10 ಗಂಟೆ ಆಗೋಗಿದೆ. ನಾವು ಯಾವಾಗ ಹೋಗೋದು ಕ್ಲಾಸ್ಗೆ, ನಾವು ಯಾವಾಗ ಕಲಿಯೋದು? ಅದಕ್ಕೆ ನಮಗೆ ಬಸ್ ಹಾಕೋವರೆಗೂ ನಾವು ಬಿಡಲ್ಲ. ಬಸ್ ನಿಲ್ಸೋರ್ ಥರನೇ ನಿಲ್ಸೋಕೆ ಬರುತ್ತೆ, ಮತ್ತೆ ನೋಡೋಣ ಹತ್ತಕ್ಕೆ ಹೋಗೋಷ್ಟೊಳಗೆ ಮೂವ್ ಆಗಿಬಿಡುತ್ತೆ. ಯಾವಾಗಲೂ ಹಿಂಗೆ ಸರ್, ಅಡಿಷ್ನಲ್ ಹಾಕಿದ್ರೂ ಅಷ್ಟೇ, ಅಲ್ಲೇ ಪೆರಸಂದ್ರದಲ್ಲೇ ತುಂಬ್ಕೊ ಬರುತ್ತೆ. ಇಲ್ಲಿ ನಮಗೆ ಪ್ಲೇಸೇ ಇರೋದಿಲ್ಲ. ಒಂದಿನ ಅಲ್ಲ, 2 ದಿನ ಅಲ್ಲ, 1.5 ವರ್ಷದಿಂದ ಇದೇ ಆಗ್ತಿದೆ ನಮಗೆ. ಅದರಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಬಸ್ ಸ್ಟೂಡೆಂಟ್ಸ್ಗೆ ಏನು ಸ್ಟಾಪ್ ಆಗ್ತಾ ಇಲ್ಲ. ಅದನ್ನು ನಾನು ಬಂದಿದ್ದೀನಿ. ಇನ್ಮೇಲೆ ಅವ್ರದ್ದು ಏನೇನು ಪ್ರಾಬ್ಲಮ್ ಇದೆ ಏನೋ ಮನವಿಯನ್ನು ತೊಗೊಳಕ್ಕೆ ಹೇಳಿದ್ದೀನಿ. ಸೊ ಅವ್ರು ಮನವಿ ಕೊಟ್ಟ ಮೇಲೆ ಅದಕ್ಕೆ ಸ್ಟೂಡೆಂಟ್ಗೆ ಯಾವುದೇ ಬಸ್ಸಿಂದ ಪ್ರಾಬ್ಲಮ್ ಆಗಲಾರ್ದಂಗೆ ಎನ್ಶೂರ್ ಮಾಡೋ ಜವಾಬ್ದಾರಿ ನಮ್ಮದು. ವಿ ವಿಲ್ ಟೇಕ್ ಕೇರ್ ಆ್ಯಂಡ್ ವಿಲ್ ಸಿ ದ್ಯಾಟ್ ಏನೋ ಯಾವುದೇ ಬಸ್ಸು ಸ್ಟೂಡೆಂಟ್ಸ್ಗೆ ಯಾವುದೂ ತೊಂದರೆ ಆಗದಂಗೆ ನಾವು ಎನ್ಶೂರ್ ಮಾಡ್ತೇವೆ. ಸರ್ ಏನೆಲ್ಲ ಸಮಸ್ಯೆಗಳು ಹೇಳಿದೆ ಸರ್ ನಮ್ಮ ಹತ್ರ ಬಂದು? ಅದೇ ಬಸ್ಗಳು ಕರೆಕ್ಟಾಗಿ ಸ್ಟಾಪ್ ಆಗಲ್ಲ. ಹಿಂದೆ ಏನೋ ಯಾವುದೋ ಬೇರೆ ಬಸ್ಗಳು ಬರ್ತಾ ಇತ್ತು, ಅವು 2 ಸ್ಟಾಪ್ ಆಗಿದ್ದಾವೆ. ಅದ್ರ ಸಂಬಂಧ ಅವರಿಗೆ ತೊಂದರೆ ಆಗ್ತಾಯಿದೆ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ಸ್ಗೆ ಹೋಗೋಕ್ಕೆ ಅದಕ್ಕೆ ಅಂತ ಹೇಳಿದ್ದಾರೆ. ಸೊ ನಾವು ಸ್ಟೂಡೆಂಟ್ಸಾಗಿ ಬಂದಿದ್ದೀವಿ ಈ ಪೋಸ್ಟಿಗೆ. ಸೊ ವಿ ಅಂಡರ್ಸ್ಟ್ಯಾಂಡ್ ಅವ್ರ ಪ್ರಾಬ್ಲಮ್ನ ಅರ್ಥ ಆಗ್ತದೆ. ಅದ್ರ ಸಂಬಂಧ ಅವರಿಗೆ ಎಕ್ಸಾಮ್ಸ್ಗೆ ಮತ್ತು ಸ್ಕೂಲಿಗೆ ಹೋಗೋಕ್ಕೆ ತೊಂದರೆ ಆಗಲಾರ್ದಂಗೆ ನಾವು ಎನ್ಶೂರ್ ಮಾಡ್ತೀವಿ. ಸತತವಾಗಿ 2 ವರ್ಷಗಳು ಕೂಡ 2 ವರ್ಷದಿಂದ ಇದೇ ರೀತಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಯಾಕೆ ಎಚ್ಚೆತ್ತುಕೊಂಡಿಲ್ಲ ಅಂತ ನಾನು ಬಂದು ಈಗ ಚಾರ್ಜ್ ತೊಗೊಂಡು 1 ವಾರ ಆಗಿದೆ. ಸೊ ಈಗ ನನ್ನ ಗಮನಕ್ಕೆ ಬಂದಿದೆ. ಬಂದ ಮೇಲೆ ವಿ ವಿಲ್ ಸಾಲ್ವ್ ಇಟ್. ನಾವು ಪಕ್ಕ ಏನಾಗಿದೆ ಅದನ್ನು ಸಾಲ್ವ್ ಮಾಡಿ ಯಾವುದೇ ಒಂದು ಸ್ಟೂಡೆಂಟ್ಗೆ ತೊಂದರೆ ಆಗಲಾರ್ದಂಗೆ, ಪಬ್ಲಿಕ್ಕಿಗೂ ತೊಂದರೆ ಆಗಲಾರ್ದಂಗೆ ಕೇರ್ ತೊಗೊಳಕ್ಕೆ ನಾವಿರೋದು. ವಿ ವಿಲ್ ಎನ್ಶೂರ್ ಇಟ್ ದ್ಯಾಟ್ ಯಾರಿಗೂ ಏನೋ ಪ್ರಾಬ್ಲಮ್ ಆಗಲಾರ್ದಂಗೆ ಬಸ್ ಆಪ್ರೇಷನ್ ಆಗೋ ಥರ ನಾವು ಕ್ರಮ ಕೈಗೊಳ್ತೇವೆ. ಇನ್ನು ಸ್ಥಳಕ್ಕೆ ಬಂದ KSRTC ಅಧಿಕಾರಿಗಳನ್ನ ವಿದ್ಯಾರ್ಥಿಗಳು ಮತ್ತು ಸ್ಥಳೀಯರು ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿ ಸಮಸ್ಯೆಗಳು ಹಾಗೂ ಕಂಡಕ್ಟರ್ಗಳ ವರ್ತನೆ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅಧಿಕಾರಿಗಳು ಸಹ ವಿದ್ಯಾರ್ಥಿಗಳ ಬೇಡಿಕೆಗಳನ್ನ ನಾಳೆಯಿಂದಲೇ ಈಡೇರಿಸೋದಾಗಿ ಹೇಳಿದ ಮೇಲೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಒಟ್ಟಾರೆ ಒಂದ್ ಕಡೆ ಶಾಸಕ ಪ್ರದೀಪ್ ಈಶ್ವರ್, ಮತ್ತೊಂದ್ ಕಡೆ ಸಂಸದ ಸುಧಾಕರ್, ಇವರಿಬ್ಬರ ತವರೂರಿನ ವಿದ್ಯಾರ್ಥಿಗಳು ಇನ್ನೂ ಬಸ್ಗಳಿಗೋಸ್ಕರ ಪರದಾಡುವಂತಾಗಿರೋದು ವಿಪರ್ಯಾಸವೇ ಸರಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರವನ್ನು ಖಂಡಿಸಿ ಅವರ ರಕ್ಷಣೆಗೆ ಆಗ್ರಹಿಸಿ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಗೌರಿಬಿದನೂರಿನಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಲಾಯಿತು. ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರವನ್ನ ಖಂಡಿಸಿ ಅವರ ರಕ್ಷಣೆಗೆ ಆಗ್ರಹಿಸಿ ಗೌರಿಬಿದನೂರು ನಗರದ ಶನಿ ಮಹಾತ್ಮ ದೇವಸ್ಥಾನದಿಂದ ಬಜಾರ್ ರಸ್ತೆ ಮೂಲಕ MG ವೃತ್ತದವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು, ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಮತ್ತು ದೇಶ್ ಕಾ ರಕ್ಷಕ್ ಕೌನ್ ಕರೇಗಾ ಹಮ್ ಕರೇಗಾ ಧರ್ಮದ ರಕ್ಷಣೆ ಯಾರ ಹೊಣೆ ಎಂಬ ಘೋಷಣೆಗಳನ್ನ ರಸ್ತೆಯುದ್ದಕ್ಕೂ ಕೂಗುತ್ತಾ ಮೆರವಣಿಗೆ MG ವೃತ್ತ ತಲುಪಿತು. ಇನ್ನು ನಗರದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ DYSP ಶಿವಕುಮಾರ್, ವೃತ್ತ ನಿರೀಕ್ಷಕ KP ಸತ್ಯನಾರಾಯಣ, ಗ್ರಾಮಾಂತರ PSI ರಮೇಶ್ ಗುಗ್ಗರಿ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ನಮ್ಮ ನೆಲ, ನಮ್ಮ ಗಾಳಿ, ನಮ್ಮ ಅನ್ನ, ಇದನ್ನೆಲ್ಲ ತಿಂದು ಉಂಡು ಇಲ್ಲೇ ಬೆಳೆದು ಕಡೆಗೆ ನಮ್ಮ ಓಟ್ಗಳನ್ನ ತಗೊಂಡು ಅಧಿಕಾರಕ್ಕೆ ಬಂದು ಇವತ್ತು ನಮ್ಮ ರಸ್ತೆಯಲ್ಲಿ ನಾವು ಮೆರವಣಿಗೆ ಬರ್ತೀವಿ ಅಂತ ಹೇಳಿದ್ರೆ ಕೆಲವು ನಾಯಿಗಳಿಗಾಗಲೇ ಉರಿ ಶುರುವಾಗುತ್ತೆ. ಇವತ್ತು ಯಾವ ಪರಿಸ್ಥಿತಿ ನಡೆದಾಗಿದೆ? ಇವತ್ತು ಬಾಂಗ್ಲಾದೇಶದ ಬಗ್ಗೆ ಮಾತಾಡಕ್ಕೆ ನಾವು ಹೋಗ್ತಿದೀವಿ, ಆದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗಿದೆ? ಇವತ್ತು ನಮ್ಮ ಊರೊಳಗಡೆಗೆ ನಾವು ನೆಮ್ಮದಿಯಾಗಿ ಬಾಳ್ಬೇಕಾಗಿದ್ಯಾ? ನಮ್ಮ ರಸ್ತೆ ಒಳಗಡೆಗೆ ನಾವು ನೆಮ್ಮದಿಯಾಗಿ ಓಡಾಗಿದ್ಯಾ? ನಮ್ಮ ಹೆಣ್ಮಕ್ಳಿಗೆ ಇವತ್ತು ಗೌರವ ಇದೆಯಾ? ಕಾರಣ ಯಾರಿಂದ? ಇವತ್ತು ಬಾಂಗ್ಲಾದಲ್ಲಿ ಏನು ಹಿಂದೂಗಳು ತಮ್ಮ ಸ್ವಕಾರಣದಿಂದ ಇವತ್ತು ಕಷ್ಟ ಅನುಭವಿಸ್ತಾ ಇದ್ದಾರೆ. ಇದೇ ಪರಿಸ್ಥಿತಿ ಯಾಕೆ ನಾವು ಬಾಂಗ್ಲಾದೇಶದ ವಿಚಾರ ನಮಗೆ ಬಹಳ ಮುಖ್ಯ ಅಂತ ಹೇಳಿದ್ರೆ, ಇವತ್ತು ಬಾಂಗ್ಲಾದಲ್ಲಿ ಆಗ್ತಿರ್ತಕ್ಕಂಥದ್ದು ನಾಳೆ ಗೌರಿಬಿದನೂರಲ್ಲಿ ಆಗುತ್ತೆ. ಈಗಾಗಲೇ ಜನಗಳು ಗೊತ್ತಾಗ್ತಿದೆ ಅಲ್ಲ, ನಿಮ್ಗೆ ಕುರುಹುಗಳು ಒಂದೊಂದೇ ಕಾಣ್ತಿದೆ ಅಲ್ಲ. ನಮ್ಮಲ್ಲಿ ನಮ್ಮ ರಾಜ್ಯದ ಇಂಟೆಲಿಜೆನ್ಸ್ ಅಂತೆ, ಡಿಪಾರ್ಟ್ಮೆಂಟ್ಗಳಂತೆ ಎಷ್ಟು ಶಾರ್ಪ್ ಅಂದ್ರೆ ಇವತ್ತು ಅಲ್ಲಿಂದ ಇಲ್ಲಿಗೆ ಮೆರವಣಿಗೆ ಬರ್ಬೇಕಾದ್ರೆ
ಕೋಮುಗಲಭೆ ಆಗುತ್ತೆ ಅಥವಾ ಏನೋ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಿ ಇಂಟೆಲಿಜೆನ್ಸ್ ರಿಪೋರ್ಟ್ ಬರುತ್ತಂತೆ. ಆದ್ರೆ 4 ಅಡಿ ಪಕ್ಕದಲ್ಲಿ ತಗೊಂಡ ಅಂಗಡಿ ಒಳಗಡೆಗೆ ಗೋಮಾತೆ ಧ್ವಂಸ ಆಗ್ತಾ ಇದೆ, ಗೋ ಹತ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಗೊತ್ತಾಗಲ್ಲಂತೆ. ಅಬಾ ಏನ್ ಇಂಟೆಲಿಜೆನ್ಸ್ ರೀ, ಏನ್ ಸರ್ಕಾರ ರೀ. ಅದಕ್ಕೆ ನಮಗೆ ಯಾವಾಗ್ಲೂ ಇದು ಮಾಡ್ಬೇಕಾದ್ರೆ ಹೇಳ್ತಾರೆ ಸರ್ಕಾರವಂತೆ ಸರ್ಕಾರ, ಇವರಪ್ಪಂದಂತ ಸರ್ಕಾರ ಅಂತ ಯಾಕೆ ಹೇಳ್ತಾರೆ ಹೇಳಿ? ಇದೇ ಕಾರಣಕ್ಕೋಸ್ಕರವೇ ಯಾವ ದೇಶದ ಚಟುವಟಿಕೆ ಇವ್ರಿಗೆ ಕಾಣಿಸಲ್ಲ. ಗೋ ಹತ್ಯೆ ಆಗ್ತಾ ಇದೆ, ಇವ್ರ ಕಣ್ಣಿಗೆ ಕಾಣಿಸಲ್ಲ. ಲವ್ ಜಿಹಾದ್ ನಡೀತಿದೆ, ಅವ್ರ ಕಣ್ಣಿಗೆ ಕಾಣಿಸಲ್ಲ. ಅದಾದ್ಮೇಲೆ ಯಾರ್ಯಾರೋ ಬಂದು ಸ್ಲೀಪರ್ ಸೆಲ್ಗಳು, ಇವು ಬಂದೂಕುಗಳು, ಪಿಸ್ತೂಲ್ಗಳು ಇಟ್ಕೊಂಡು ನಮ್ಮೂರ ಮಸೀದಿ ಒಳಗಡೆ ಇರ್ತಾರೆ, ಅದು ಇವ್ರ ಕಣ್ಣಿಗೆ ಕಾಣಿಸಲ್ಲ. ಇವ್ರಿಗೆ ಕಣ್ಣಿಗೆ ಕಾಣಿಸೋದೇನು? ಅಮಾಯಕ ಹಿಂದೂಗಳು ಕೇಸರಿ ಶಾಲೆ ಕೊಂಡು ಒಂದು ಪ್ರತಿಭಟನೆ ಮಾಡೋದಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅದ್ರೊಳಗಡೆಗೆ ಇವ್ರಿಗೆ ಗಲಭೆ ಕನ್ಸ್ಬಿಡುತ್ತೆ. ಅಬ್ಬಾ ಏನ್ ತಾಕತ್ರಿ, ಏನ್ ಗಂಡಸ್ತನ ರೀ ಇವ್ರದ್ದು. ನಾವು ನಿಜವಾಗ್ಲೂ ಸಿದ್ದರಾಮಯ್ಯ ಗಂಡಸ್ತನಕ್ಕೆ ಶಭಾಷ್ ಅನ್ಬೇಕು. ಅವ್ರಿಗೆ ಯಾವಾಗಲೂ ಇಂಥ ವಿಚಾರಗಳ ಕಾಣೋದು. ವೇದಿಕೆ ಕಾರ್ಯಕ್ರಮದ ಬಳಿ ಡಿವೈಎಸ್ಪಿ ಶಿವಕುಮಾರ್, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ, ಗ್ರಾಮಾಂತರ ಠಾಣೆಯ ಪಿಎಸ್ಐ ರಮೇಶ್ ಗುಗ್ಗರಿ, ಪಿಎಸ್ಐ ಲಲಿತಮ್ಮ, ನಗರ ಠಾಣೆಯ ಪಿಎಸ್ಐ ಗೋಪಾಲ್, ಚಂದ್ರಕಲಾ ಮತ್ತು ಸಿಬ್ಬಂದಿಗಳು ವೇದಿಕೆ ಸುತ್ತಲೂ ಕವಚದಂತೆ ಇದ್ದರು. ಪ್ರತಿಭಟನಾ ಸ್ಥಳಕ್ಕೆ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಭೇಟಿ ನೀಡಿ ಮನವಿ ಪತ್ರ ಸ್ವೀಕರಿಸಿ ಸರ್ಕಾರಕ್ಕೆ ತಲುಪಿಸುವ ವ್ಯವಸ್ಥೆ ಮಾಡುತ್ತೇವೆ ಎಂದರು. ಪ್ರತಿಭಟನೆಯಲ್ಲಿ ಎನ್ಎಂ ರವಿನಾರಾಯಣ ರೆಡ್ಡಿ, ಸಿಆರ್ ನರಸಿಂಹಮೂರ್ತಿ, ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷ ನರಸಿಂಹಾರೆಡ್ಡಿ, ನಗರಸಭೆ ಸದಸ್ಯ ಡಿಎನ್ ವೆಂಕಟರೆಡ್ಡಿ, ಮಾರ್ಕೆಟ್ ಮೋಹನ್ ಸೇರಿದಂತೆ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಹಾಜರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಪ್ರೀತಿ ಪ್ರೇಮ ಹೆಸರಲ್ಲಿ ಮೈಮರೆತ ವಿದ್ಯಾರ್ಥಿಗಳ ಹಸಿಬಿಸಿ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದ ಕುರಿತು ಎಂಎಂಟಿವಿ ವರದಿ ಮಾಡಿತ್ತು. ಇದು ಶಾಸಕ ಪ್ರದೀಪ್ ಈಶ್ವರ್ ಅವರ ಗಮನಕ್ಕೆ ಬಂದಿದ್ದು ಸಂಬಂಧಪಟ್ಟ ಇಲಾಖೆಗಳನ್ನು ಎಚ್ಚರಿಸಿದ್ದಾರೆ. ಹೌದು ವೀಕ್ಷಕರೇ, ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಬಹಳ ವರ್ಷಗಳ ಹಿಂದೆಯೇ ರಿಯಲ್ ಸ್ಟಾರ್ ಉಪೇಂದ್ರ ಹೇಳ್ಬಿಟ್ಟಿದ್ದಾರೆ. ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಆಗೋಯ್ತು. ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಆಗೋಯ್ತು. ಅದು ನಿಜಾನೋ ಸುಳ್ಳೋ ಪ್ರೀತಿಸಿದವ್ರಿಗೆ ಗೊತ್ತು. ಆದರೆ ಈಗಿನ ಕಾಲದಲ್ಲಿ ಪ್ರೀತಿ ಅಂದರೆ 2 ದಿನ ಪ್ರೀತಿ ಮಾಡೋದು, 3ನೇ ದಿನ ಎಂಜಾಯ್ ಮಾಡೋದು, 4ನೇ ದಿನ ಬ್ರೇಕಪ್ ಆಗೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಅಂಥದ್ರಲ್ಲೂ 3 ಹುಡುಗರ ಜೊತೆ ಒಬ್ಬ ಹುಡುಗಿಯ ಹಸಿ ಬಿಸಿ ವಿಡಿಯೋ ಯಾವಾಗ ವೈರಲ್ ಆಯಿತೋ ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬರ ಬಾಯಲ್ಲೂ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಪೋಷಕರು ನನ್ನ ಮಗನೋ ಚೆನ್ನಾಗಿ ಓದಲಿ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸ್ಟ್ಯಾಂಡರ್ಡ್ ಕಾಲೇಜುಗಳು, ಐಫೈ ಕಾಲೇಜುಗಳು ಅಂತ ಸೇರಿಸಿದ್ರೆ ಪಾಠ ಪ್ರವಚನ ಕೇಳಿ ಉದ್ಧಾರ ಆಗೋದು ಬಿಟ್ಟು ಅತ್ತ ಇತ್ತ ತಿರುಗಿ ಪ್ರೀತಿ ಪ್ರೇಮ ಅಂತ ಟೈಮ್ ವೇಸ್ಟ್ ಮಾಡಿಕೊಂಡು ಹುಡುಗರು ಜೀವನ ಹಾಳು ಮಾಡ್ಕೊಳ್ತಾ ಇದ್ದಾರೆ. CVV ಕ್ಯಾಂಪಸ್ ಬಳಿ ಇರೋ ಜಿಂಕೆ ವನದಲ್ಲಿ ಜೋಡಿಗಳಾಗಿ ಕುಳಿತು ಮಾಡಬಾರದನ್ನೆಲ್ಲ ಮಾಡ್ತಾ ಇದ್ದಾರೆ. ಗಿಡ ಗಂಟೆಗಳಲ್ಲಿ ಎಲ್ಲಿ ನೋಡಿದ್ರು ಬರೀ ಕಾಂಡೋಮ್ಗಳೇ ಕಾಣಿಸ್ತಾ ಇವೆ. ಈ ಕುರಿತು ಜವಾಬ್ದಾರಿ ಸ್ಥಾನದಲ್ಲಿರುವ ಎಂಎಂಟಿವಿ ವಾಹಿನಿ ಸಾಮಾಜಿಕ ಹೊಣೆಗಾರಿಕೆಯಿಂದ ವರದಿ ಮಾಡಿ ಶಾಸಕರು, ಪೋಷಕರು, ಖಾಸಗಿ ಕಾಲೇಜು ಆಡಳಿತ ಮಂಡಳಿಯ ಕಣ್ತೆರೆಸುವ ಕೆಲಸ ಮಾಡಿತ್ತು. ವರದಿಯಿಂದ ಎಚ್ಚೆತ್ತ ಶಾಸಕ ಪ್ರದೀಪ್ ಈಶ್ವರ್ ಈ ಬಗ್ಗೆ ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ಬಳಿ ಚರ್ಚಿಸಿದ್ದಾರೆ. ಅದರಂತೆ ಅಧಿಕಾರಿಗಳು ಜಿಂಕೆವನ, CVV ಕ್ಯಾಂಪಸ್ ಸುತ್ತ ಇರುವ ಅರಣ್ಯ ಪ್ರದೇಶಗಳನ್ನು ಪರಿಶೀಲನೆ ನಡೆಸಿ ವಿದ್ಯಾರ್ಥಿಗಳ ಚಲನ ವಲನಗಳ ಬಗ್ಗೆ ಕಣ್ಣಿಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ರೀಸೆಂಟ್ ಟೈಮಿಂದ ನಮಗೆ ಪಬ್ಲಿಕ್ಕಿಂದ ಕೂಡ ಮತ್ತು ಬೇರೆ ಸ್ಕೂಲ್ ಅಥಾರಿಟೀಸ್, ಕಾಲೇಜ್ ಅಥಾರಿಟೀಸಿಂದ ಕೂಡ, ಮೀಡಿಯಿಂದ ಕೂಡ ಈ ಥರ ಮಾಹಿತಿ ಬರ್ತಾ ಇದೆ, ಕಂಪ್ಲೇಂಟ್ಸ್ ಬರ್ತಾ ಇದೆ. ಆ್ಯಕ್ಚುಲಿ ಈ ಥರದ್ದು ಆಫ್ ಸೀನ್ ಆ್ಯಕ್ಟಿವಿಟೀಸ್, ಯಂಗ್ಸ್ಟರ್ಸ್, ಹುಡುಗಿ ಈ ಥರ ಏನಾದರೂ ಪ್ರೈವೇಟ್ ಈ ಪಬ್ಲಿಕ್ ಪ್ಲೇಸಸಲ್ಲಿ ಏನು ಸುನ್ಸಾನ್ ಜಾಗ ಅಲ್ಲಿ ಈ ಥರ ಮಾಡ್ತಾ ಇದ್ದಾರೆ. ಸೊ ಆಪ್ಸೀನ್ ಆ್ಯಕ್ಟಿವಿಟೀಸ್ ಇದೆ, ಏನಾದರೂ ಸೆಕ್ಷುವಲ್ ಆ್ಯಕ್ಟಿವಿಟೀಸ್ ಇದೆ, ಈ ಥರದ್ದು ನಮಗೆ ತುಂಬ ಕಂಪ್ಲೇಂಟ್ಸ್ ಬಂದಿದೆ. ಸೊ ನಾವು ಕೂಡ ಎಲ್ಲರ ಜೊತೆ ಕೋಆರ್ಡಿನೇಟ್ ಮಾಡಿ, ಎಸ್ಪೆಷಲಿ ಇದು ನಮ್ಮ ಕ್ಯಾಂಪಸ್ ಹತ್ತಿರ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಹತ್ತಿರ ಮತ್ತು ಆ ಸೈಡ್ ಸ್ವಲ್ಪ ಫಾರೆಸ್ಟ್ ಏರಿಯಾ ಇದೆ, ಬೆಟ್ಟ ವಗೇರ ಇದೆ, ಆ ಸೈಡ್ ಈ ಥರದ್ದು ಮಾಹಿತಿ ಜಾಸ್ತಿ ಬರ್ತಾ ಇದೆ. ಸೊ ನಾವು ಕೂಡ ಒಂದು ನಮ್ಮ ಟೀಮ್ ರೆಡಿ ಮಾಡಿದ್ದೀವಿ. ಇಲ್ಲ ನಮ್ಮ ಟೌನ್, ರೂರಲ್ ಮತ್ತು ನಂದಿ
ಇಲ್ಲ 3 ಸ್ಟೇಷನ್ಸಿಂದ ನಾವು ಟೀಮ್ ರೆಡಿ ಮಾಡಿ ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳೋಕ್ಕೆ ಹೇಳಿದ್ದೀನಿ. ಮತ್ತು ರೆಗ್ಯುಲರ್ ಆಗಿ ಅವರು ಪೆಟ್ರೋಲಿಂಗ್ ಮಾಡ್ತಾರೆ ಆ ಏರಿಯಲ್ಲಿ, ಇಂಟೀರಿಯರಲ್ಲಿ ಕೂಡ ಎಲ್ಲ ವಿಸಿಟ್ ಮಾಡೋಕ್ಕೆ ಹೇಳಿದ್ದೀನಿ. ಏನಾದರೂ ಈ ಥರದ್ದು ಆ್ಯಕ್ಟಿವಿಟೀಸ್ ನಡ್ತಾ ಇದೆ ಅದನ್ನು ನಾವು ಸ್ಟ್ರಿಕ್ಟಾಗಿ ಸ್ಟಾಪ್ ಮಾಡ್ತೀವಿ. ಅವ್ರ ಮೇಲೆ ಆಬ್ಸಿನ್ ಆ್ಯಕ್ಟಿವಿಟೀಸ್ ಪಬ್ಲಿಕ್ ಪ್ಲೇಸಲ್ಲಿ ಮಾಡ್ತಾರೆ, ಅದು ಕೇಸ್ ಕೂಡ ರಿಜಿಸ್ಟರ್ ಮಾಡ್ತೀವಿ ಅವ್ರ ಮೇಲೆ. ಜೊತೆಗೆ ಈ ಕೆಲಸ ಬಗ್ಗೆ ನಮಗೆ ಸ್ಕೂಲ್ ಕಾಲೇಜ್ ಅಥಾರಿಟೀಸ್ದು ಕೂಡ ಸಹಕಾರದ್ದು ಅವಶ್ಯಕತೆ ಇದೆ, ಪಬ್ಲಿಕ್ದು ಕೂಡ ಸಹಕಾರದ್ದು ಅವಶ್ಯಕತೆ ಇದೆ. ನಮ್ಮ ಯಂಗ್ಸ್ಟರ್ಸ್ದು ಸ್ವಲ್ಪ ಈ ಮೈಂಡ್ ಸೆಟ್ ಸೋಷಲ್ ಮೀಡಿಯಾ ಕಾರಣ ಬಗ್ಗೆ ಬೇರೆ ಬೇರೆ ಕಾರಣ ಬಗ್ಗೆ ಈ ಥರ ಹಾಳಾಗ್ತಾ ಇದೆ ಮತ್ತು ಈ ಥರದ್ದು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅವರು. ಸೊ ನಮ್ಮ ಡಿಸ್ಟಿಕ್ದು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಟೌನ್ದು ಕೂಡ ಈ ಥರ ಹೆಸರು ಖರಾಬ್ ಆಗ್ತಾಯಿದೆ. ಸೊ ನಾವು ಕೂಡ ನಮ್ಮಿಂದ ಸ್ಟ್ರಿಕ್ಟ್ ಆ್ಯಕ್ಷನ್ ಮಾಡ್ತೀವಿ. ಮತ್ತು ಏನಾದರೂ ಈ ಥರದ್ದು ಆ್ಯಕ್ಟಿವಿಟೀಸ್ ಪಬ್ಲಿಕ್ಗೆ ಮತ್ತು ಮೀಡಿಯಾ ಗಮನಕ್ಕೆ ಬರುತ್ತೆ ಸೊ ದಯವಿಟ್ಟು ನಮಗೆ ಕೂಡ ಕರೆ ಮಾಡಿ, ನಾವು 100% ಸ್ಟ್ರಿಕ್ಟ್ ಆ್ಯಕ್ಷನ್ ಮಾಡ್ತೀವಿ ಅವ್ರ ಮೇಲೆ. ಅದು ಇದೇ ಕಾರಣ ನಾವು ಸ್ಕೂಲ್ ಮತ್ತು ಕಾಲೇಜ್ ಅಥಾರಿಟೀಸ್ ಜೊತೆಗೆ ಕೂಡ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ. ಅವರು ಸುಮಾರು ಟೈಮ್ಸ್ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿ ಸೆಕೆಂಡ್ ಪೀರಿಯಡಿಂದ ಬಂದಿಲ್ಲ, ಈ ಥರ ಕೂಡ ಸುಮಾರು ಜನ ಇದ್ದಾರೆ. ಮತ್ತು ಜಾಸ್ತಿ ಜನ ಎಷ್ಟು ಜನ ಆ್ಯಬ್ಸೆಂಟ್ ಇದ್ದಾರೆ. ಮತ್ತು ಅವರಿಗೆ ಕೂಡ ಪೇರೆಂಟ್ಸ್ ಜೊತೆಗೆ ಕೂಡ ಕೋಆರ್ಡಿನೇಟ್ ಮಾಡೋಕ್ಕೆ ಹೇಳಿದ್ದೀನಿ ಅವ್ರದ್ದು ಮೀಟಿಂಗ್ಸ್ ಆಗುತ್ತೆ ಪೇರೆಂಟ್ಸ್ ಜೊತೆಗೆ. ಆ ಟೈಮ್ಗೆ ಮನೆಯಿಂದ ಬರ್ತಾ ಇದ್ದಾರೆ ಬಟ್ ಕಾಲೇಜ್ ಸ್ಕೂಲ್ ಅಟೆಂಡ್ ಮಾಡಲ್ಲ, ಈ ಥರದ್ದು ಕೂಡ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಎಲ್ಲರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ಅದೇ ಥರ ಇದು ಜಿನ್ಕೆವನ ಇದೆ ಅದೇ ರೋಡಲ್ಲಿ, ಅಲ್ಲಿ ಫಾರೆಸ್ಟ್ ಆಫೀಷಿಯಲ್ಸ್ ಜೊತೆಗೆ ಕೂಡ ಮಾತಾಡಿದ್ದೀನಿ. ಸೊ ಡೆಫಿನೆಟ್ಲಿ ಸ್ಟ್ರಿಕ್ಟ್ ಆ್ಯಕ್ಷನ್. ಇನ್ನು CVV ಕ್ಯಾಂಪಸ್ ಬಳಿ ಇರುವ ಅರಣ್ಯ ಇಲಾಖೆಯ ಜಿಂಕೆ ವನಕ್ಕೆ ವಿದ್ಯಾರ್ಥಿಗಳು, ಪೋಷಕರು, ಪ್ರೇಮಿಗಳು ಆಗಮಿಸ್ತಾರೆ. ಬಂದವರಿಂದ ಪ್ರವೇಶ ಶುಲ್ಕ ಅಂತ ದೊಡ್ಡವರಿಗೆ 10 ರೂಪಾಯಿ, ಮಕ್ಕಳಿಗೆ 5 ರೂಪಾಯಿ ಅಂತ ಹಣ ಪಡೀತಾರೆ. ಆದರೆ ಹಣ ಪಡೆಯೋದು ಮಾತ್ರ ಅರಣ್ಯ ಇಲಾಖೆ ಕೆಲಸ ಅಷ್ಟೇ. ಒಳಗೆ ಹೋದ್ಮೇಲೆ ನಿಮಗೂ ನಮಗೂ ಸಂಬಂಧ ಇಲ್ಲ, ಏನು ಬೇಕಾದರೂ ಮಾಡಿಕೊಳ್ಬಹುದಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ವಿದ್ಯಾರ್ಥಿಗಳು, ಪ್ರೇಮಿಗಳು, ಪುಂಡ್ರು ಗಿಡಗಂಟೆಗಳ ಒಳಗೆ ಹೋಗಿ ನಿರ್ಜನ ಪ್ರದೇಶದಲ್ಲಿ ಗಾಂಜಾ, ಮದ್ಯಪಾನ, ಲವಿ ಡವಿ ಇವನ್ನೆಲ್ಲ ಮಾಡಿ ಹಾಳಾಗ್ತಾ ಇದ್ದಾರೆ. ಜಿಂಕೆ ವನದಲ್ಲಿ CC ಕ್ಯಾಮೆರಾ ಇದೆ ಅಷ್ಟೇ, ಅದು ಹೆಸರಿಗೆ ಮಾತ್ರ. ಹೆಸರಿಗೆ ಜಿಂಕೆ ವನ, ಆದರೆ ಇಲ್ಲಿ ನಡೆಯೋದು ಮಾತ್ರ ಕಾಮಿಗಳ ಮಾಯಾ ಜಿಂಕೆಯಾಟ. ಇದರ ಕುರಿತು ಅರಣ್ಯ ಇಲಾಖೆಯ ಅಧಿಕಾರಿಗಳ ಕಣ್ಣು ತೆರೆಸಿದ ಕೂಡಲೇ ಜಿಂಕೆ ವನದಲ್ಲಿ ಅರಣ್ಯ ಇಲಾಖೆಯಿಂದ ಕಣ್ಗಾವಲು ಹಾಕಿ ಈ ರೀತಿ ಆಗದಂತೆ ಕಾಪಾಡೋದಾಗಿ ಜಿಲ್ಲಾ ಅರಣ್ಯಾಧಿಕಾರಿ ರಮೇಶ್ MMTVಗೆ ತಿಳಿಸಿದ್ದಾರೆ. ಈಗ ನಾವು ಜಿಂಕೆವನ ಅಥವಾ ಟ್ರೀ ಪಾರ್ಕ್ ಅಂತ ನಾವು ಮಾಡಿರೋದು ಏನಂದರೆ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಳ್ಳಿ ಅಂತ. ಈಗ ನೇಚರ್ ಬಗ್ಗೆ ಅವೇರ್ನೆಸ್ಸು ಮತ್ತು ಸ್ಟೂಡೆಂಟ್ಸ್ಗೆ ಈಗ ಮರ ಗಿಡಗಳ ಬಗ್ಗೆ ಕಾಳಜಿ ಅವೇರ್ನೆಸ್ ಮೂಡಿಸ್ಬೇಕು ಅಂತ ಉದ್ದೇಶದಿಂದ ನಾವು ಟ್ರೀ ಪಾರ್ಕ್ನ ನಾವು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಾವು ಅಭಿವೃದ್ಧಿಪಡಿಸ್ತೀವಿ. ಇದು ಸಾಕಷ್ಟು ವರ್ಷದಿಂದ ನಡ್ಕೊಂಡು ಬರ್ತಿದೆ. ಸಾಕಷ್ಟು ಜನರುಗಳು ಕೂಡ ಉಪಯೋಗ ಪಡ್ಕೋತಿದ್ದಾರೆ. ಆದರೆ ಕೆಲವೊಂದು ಇನ್ಸಿಡೆಂಟ್ಗಳು ನನ್ನ ಗಮನಕ್ಕೂ ಬಂದಿದೆ. ಅದನ್ನು ನಮ್ಮ ಸ್ಟಾಫು ಕೂಡ, ಯಾಕೆಂದರೆ ಇಲ್ಲಿ ಟ್ರೀ ಪಾರ್ಕಲ್ಲಿ ಸಾಕಷ್ಟು ಗಿಡ ಮರಗಳಿದ್ದಾವೆ. ನಮಗೆ ಇಲ್ಲಿ ಸ್ಟಾಫು 1-2 ಇರ್ತಾರೆ. ಅದರಲ್ಲಿ ಆದಷ್ಟು ಅವರು ವಾಚ್ ಆ್ಯಂಡ್ ವಾರ್ಡ್ ಮಾಡ್ತಿರ್ತಾರೆ. ಕೆಲವೊಂದು ನಮ್ಮ ಸ್ಟಾಫ್ಗೆ ಗೊತ್ತಿಲ್ಲದೆ ಇರುವಂಥ ಕೆಲವೊಂದು ಇನ್ಸಿಡೆಂಟ್ಗಳು ಆಗ್ತಾ ಇರ್ತಿದೆ. ಅದನ್ನು ನಮ್ಮ ಗಮನಕ್ಕೆ ಬಂದಾಗ ಅದಕ್ಕೆ ಸಾಕಷ್ಟು ವಾರ್ನಿಂಗ್ ಕೂಡ ಮಾಡಿದ್ದೀವಿ. ಮತ್ತು ಇನ್ನು ಮುಂದೆ ಈ ರೀತಿ ಚಟುವಟಿಕೆಗಳು ನಡೆಸ್ದೇ ಇರ್ತಾರೆ. ಏನೇ ಆಗಿದ್ರೂ ಈಗ ಇನ್ನೊಂದು ಸ್ವಲ್ಪ ಸ್ಟಾಫ್ನ ಡೆಪ್ಯೂಟ್ ಮಾಡಿ ಮುಂದೆ ಈ ಥರ ಚಟುವಟಿಕೆಗಳು ನಡೆದರೆ ಸ್ಟೂಡೆಂಟ್ಸ್ ಆಗಲಿ ಬೇರೆಯವರಾಗಲಿ ಆ ಪರ್ಟಿಕ್ಯುಲರ್ ವ್ಯಕ್ತಿನ ನಾವು ಫೋಟೋ ತೆಗೆದು ಕನ್ಸರ್ನ್ಡ್ ಕಾಲೇಜ್ಗೆ ಕಳಿಸುವಂಥದ್ದನ್ನು ಇನ್ನು ಮುಂದೆ ಮಾಡ್ತೀವಿ. ಯಾಕೆಂದರೆ ನಾವು ಈ ಟ್ರೀ ಪಾರ್ಕ್ ನಿರ್ಮಾಣ ಮಾಡಿರೋ ಉದ್ದೇಶ ಒಂದು ಒಳ್ಳೆಯ ವಾತಾವರಣ ಕಲ್ಪಿಸೋಕ್ಕೆ ಮತ್ತು ಅದರಲ್ಲಿ ಒಳ್ಳೆಯ ಬೆಳವಣಿಗೆ ಆಗಬೇಕು, ಒಳ್ಳೆಯ ಅನುಕೂಲಗಳಾಗಬೇಕು ಅಂತ ನಾವೇ ಮಾಡಿರೋದು. ಯಾರಿಗೆ ಅದು ಆಗಿ ಮುಜುಗರ ತರುವಂಥ ಕೆಲಸಗಳನ್ನ ಯಾರೂ ಮಾಡಬೇಡಿ ದಯವಿಟ್ಟು. ಯಾಕೆಂದರೆ ಒಬ್ಬರು ಇಬ್ಬರು ಮಾಡೋದ್ರಿಂದ ಸುಮಾರು ಸಾಕಷ್ಟು ಜನರಿಗೆ ತೊಂದರೆ ಆಗ್ತಿದೆ. ಮತ್ತು ಒಂದು ಸಾರ್ವಜನಿಕ ಹಿತದೃಷ್ಟಿಯಿಂದ ಎಲ್ಲರೂ ಬಂದು ಈ ಫಾರೆಸ್ಟ್ ಮತ್ತು ವೈಲ್ಡ್ ಲೈಫ್ ಬಗ್ಗೆ ಅವೇರ್ನೆಸ್ ಮಾಡಬೇಕು, ಅವ್ರಿಗೆ ಉತ್ತಮವಾದ ವಾತಾವರಣ ಕಲ್ಪಿಸ್ಕೊಡ್ಬೇಕು ಅಂತ ಉದ್ದೇಶದಿಂದ ನಾವು ಇದು ಮಾಡಿದ್ದೀವಿ. ಅದನ್ನು ಎಲ್ಲರೂ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಎಲ್ಲರಲ್ಲೂ ನಾನು ಕೇಳ್ಕೊತೀನಿ. ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಏನಂತ ಹೇಳಿದ್ರೆ, ಮುಂದೆ ಯಾವುದೇ ಒಂದು ಟ್ರೀ ಪಾರ್ಕ್ ಬಂದಮೇಲೆ ಕೆಲವೊಂದು ನೀತಿ ನಿಯಮಗಳನ್ನ ಪಾಲಿಸಬೇಕು.
ಪಾಲಿಸಿದ್ರೆ ಬೇರೆಯವ್ರಿಗೆ ಮುಜುಗರ ಆಗುವಂಥ ರೀತಿ ಯಾರೂ ನಡ್ಕೋಬಾರ್ದು. ಒಂದು ವೇಳೆ ಆ ಥರ ನಡ್ಕೊಂಡ್ರೆ ನಮ್ಮ ಮಾಹಿತಿಗೆ ಏನಾದ್ರು ಬಂದರೆ ಅದನ್ನು ನಾವು ಕಠಿಣ ಕ್ರಮ ತಗೋತೀವಿ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ನಾವು ಟ್ರೀ ಪಾರ್ಕ್ ಮಾಡಿರೋ ಉದ್ದೇಶ ಒಳ್ಳೆಯದಾಗಲಿ ಎಲ್ಲರಿಗೆ ಅಂತ. ಮತ್ತು ಅದರಲ್ಲಿ ನಾವು 10 ರೂಪೀಸ್ ಮಾತ್ರ ನಾವು ಎಂಟ್ರಿ ಫೀಸ್ ಇಟ್ಟಿದ್ದೀವಿ. ಅದರಲ್ಲಿ ಎಲ್ಲೋ ಒಂದು ಕಡೆ 99% ಉಪಯೋಗ ಪಡ್ಕೋತಿದ್ದಾರೆ. 1% ಜನ ಈ ಥರ ಸದ್ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಎಡವ್ತಾ ಇದ್ದಾರೆ ಅಂತ ನನಗೆ ಈಗ ಗೊತ್ತಾಗ್ತಿದೆ. ಅದಕ್ಕೋಸ್ಕರ ಒಂದೇನೆಂದರೆ ಇಲ್ಲಿ ವಿಶಾಲವಾದ ಸ್ಥಳ ಇದೆ. ನಮ್ಮ ಕ್ಯಾಂಪಸ್ಸು ಆಲ್ಮೋಸ್ಟು 30 acres ಇದೆ. ಇಲ್ಲಿ 30 acresಲ್ಲೆಲ್ಲ ನಾವು ಕೆಲವೊಂದು ಕಡೆ ಮಾತ್ರ ರೋಡ್ ಮಾಡಿರ್ತೀವಿ. ಈಗ ಎಷ್ಟೇ ನೋಡಿದ್ರೂ ಕೆಲವರು ಈಗ ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕಂತ ಕೆಲವರು ಬರ್ತಾರೆ. ಬಂದಾಗ ಕೆಲವೊಂದು ನಮಗೆ ಮಾಹಿತಿ ಮತ್ತು ನಮ್ಮ ಗಮನಕ್ಕೆ ಬರದೇ ಇರುವಂಥ ರೀತಿಯೂ ಇರುತ್ತೆ. ಅದಕ್ಕೋಸ್ಕರ ಇನ್ನು ಮುಂದೆ ಯಾವುದೇ ಆ ರೀತಿ ಚಟುವಟಿಕೆಗಳು ನಡೆದರೆ ನಮ್ಮ ಸ್ಟಾಫ್ ಕೂಡ ಅದನ್ನು ಐಡೆಂಟಿಫೈ ಮಾಡಿ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಂತ ಎಲ್ಲರಿಗೂ ನಾನು ಕೇಳ್ತಾ ಇದ್ದೀನಿ. ಮತ್ತು ಎಲ್ಲರೂ ಕೂಡ ವಿದ್ಯಾರ್ಥಿಗಳು ವಿಶೇಷವಾಗಿ ಸಹಕರಿಸಬೇಕು. ಇದನ್ನು ಉತ್ತಮವಾದಂಥ ವಾತಾವರಣನ ಎಲ್ಲರಿಗೂ ಕಲ್ಪಿಸ್ಕೊಡ್ಬೇಕು ಅಂತ ಎಲ್ಲರಲ್ಲೂ ನಾನು ಕೋರ್ಕೋತಾ ಇದ್ದೀನಿ. ಒಂದು ವೇಳೆ ಅದನ್ನು ಮುಂದೊಂದು ದಿನ ಈ ಥರ ಕಂಡು ಬಂದಲ್ಲಿ ನಾವು ಕಠಿಣವಾದ ಕ್ರಮನ ಕೂಡ. ಒಟ್ಟಾರೆ ಜನರ ನಾಡಿ ಮಿಡಿತ ಆಗಿರುವ MMTV ವಾಹಿನಿ ಪ್ರೀತಿ ಪ್ರೇಮದ ಹೆಸರಲ್ಲಿ ದಾರಿ ತಪ್ತಾ ಇರೋ ವಿದ್ಯಾರ್ಥಿಗಳನ್ನು ಸರಿ ದಾರಿಗೆ ತರೋಕೆ ವರದಿ ಮೂಲಕ ಎಚ್ಚರಿಸಿದೆ. ಈ ವರದಿಗೆ ಸಂಬಂಧಪಟ್ಟ ಇಲಾಖೆಗಳು ಸಹ ಸ್ಪಂದಿಸಿ ನಮ್ಮ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸಿವೆ. ಪೋಷಕರು ಸಹ ಅಷ್ಟೇ ಜವಾಬ್ದಾರಿಯಾಗಿ ತಮ್ಮ ಮಕ್ಕಳ ಬಗ್ಗೆ ನಿಗಾ ವಹಿಸಲಿ ಅನ್ನೋದೇ MMTVಯ ಆಶಯ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068.
ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ತಕ್ಷಣ ನೇಮಕಾತಿಗಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾರ್ಯನಿರ್ವಹಿಸಲು ಟೆಲಿಕಾಲರ್ಸ್ ಬೇಕಾಗಿದ್ದಾರೆ. ವಿದ್ಯಾರ್ಹತೆ 7ರಿಂದ 10 ಹಾಗೂ ಯಾವುದೇ ಪದವಿ. ವೇತನ 8ರಿಂದ 15,000. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 9900428841. ರಸ್ತೆ ಅಗಲೀಕರಣದ ವೇಳೆ ನಿವೇಶನ ಕಳೆದುಕೊಂಡವರು ಕಳೆದ 4 ದಿನಗಳಿಂದ ನಿವೇಶನಗಳಿಗಾಗಿ ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿದ್ದು, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರರವರ ಮನವಿ ಮೇರೆಗೆ ಪ್ರತಿಭಟನೆ ಹಿಂಪಡೆದಿದ್ದಾರೆ. ಗುಡಿಬಂಡೆ ತಾಲೂಕಿನ ಕಾಡೇಹಳ್ಳಿ ಗ್ರಾಮದ ಮುಖ್ಯ ರಸ್ತೆ ಅಗಲೀಕರಣದ ವೇಳೆ ಮನೆ ಕಳೆದುಕೊಂಡಿರುವವರಿಗೆ ನಿವೇಶನ ನೀಡಲು ಮಂಜೂರಾದ ಜಮೀನಿನಲ್ಲೇ ನಿವೇಶನ ನೀಡುವಂತೆ ಒತ್ತಾಯಿಸಿ ದಲಿತ ಪರ ಸಂಘಟನೆಗಳು ಕಳೆದ 4 ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದರೂ ತಮಗೆ ನಿವೇಶನ ನೀಡುವ ತನಕ ತಮ್ಮ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಹೋರಾಟ ಕೈಗೊಂಡಿದ್ದರು. ಸ್ಥಳೀಯ ಅಧಿಕಾರಿಗಳು ಎಷ್ಟೇ ಮನವಿ ಮಾಡಿಕೊಂಡರೂ ಹೋರಾಟಗಾರರು ತಮ್ಮ ಪ್ರತಿಭಟನೆಯನ್ನ ಹಿಂಪಡೆದಿರಲಿಲ್ಲ. ಕೊನೆಗೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಸಿಇಒ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು, ತಾಲೂಕು ಆಡಳಿತ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರ ಮನ ಒಲಿಸಿದ್ದಾರೆ. ಬಳಿಕ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ರವೀಂದ್ರ, ದಲಿತರು ಸೇರಿದಂತೆ ನಿವೇಶನ ರಹಿತರಿಗೆಲ್ಲ ನಿವೇಶನ ಒದಗಿಸುವ ಜಿಲ್ಲಾಡಳಿತ ಕೆಲಸವಾಗಿದೆ. ದಲಿತರು ಸೇರಿದಂತೆ ನಿವೇಶನ ರಹಿತರಿಗೆಲ್ಲ ನಿವೇಶನ ಒದಗಿಸುವುದು ಜಿಲ್ಲಾಡಳಿತದ ಕೆಲಸವಾಗಿದೆ. ಕಾಡೇಹಳ್ಳಿ ಗ್ರಾಮದ ಮುಖ್ಯ ರಸ್ತೆ ಅಗಲೀಕರಣದ ವೇಳೆ ಮನೆ ಕಳೆದುಕೊಂಡಿರುವವರಿಗೆ ಕಾಡೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 131ರಲ್ಲಿ 2 ಎಕರೆ 15 ಗುಂಟೆ ಜಮೀನಿನಲ್ಲಿ ನಿವೇಶನ ನೀಡಲು ಮಂಜೂರು ಮಾಡಲಾಗಿತ್ತು. ಆದರೆ ಇದೇ ಸರ್ವೆ ನಂಬರ್ನಲ್ಲಿ ಉಳುಮೆ ಮಾಡುತ್ತಿರುವ ರೈತರೊಬ್ಬರು ಫಾರಂ ನಂಬರ್ 57ರಲ್ಲಿ ಸಾಗುವಳಿ ಚೀಟಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಅವರು ಕೋರ್ಟ್ನಲ್ಲಿ ಸ್ಟೇ ತಂದಿದ್ದಾರೆ. ಇದರಿಂದ ನಿವೇಶನಗಳನ್ನು ಹಂಚಿಕೆ ಮಾಡಲು ಸಮಸ್ಯೆಯಾಗಿತ್ತು. ನ್ಯಾಯಾಲಯದಲ್ಲಿ ಸ್ಟೇ ತೆರವುಗೊಳಿಸಬೇಕಾಗಿದೆ. ಜೊತೆಗೆ ಇದೇ ಸರ್ವೆ ನಂಬರ್ನಲ್ಲಿ ಇನ್ನು ಸರ್ಕಾರಿ ಜಮೀನಿದ್ದು ಅದನ್ನ ಸರ್ವೆ ಮಾಡಿಸಿ ನಿವೇಶನ ರಹಿತರಿಗೆ ನೀಡುವ ಕೆಲಸ ಮಾಡಲಾಗುತ್ತದೆ. ಅದಕ್ಕೆ ಕೊಂಚ ಕಾಲಾವಕಾಶ ಬೇಕಾಗಿರುವುದರಿಂದ ತಾವುಗಳು ಸಹಕರಿಸಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ. ಒಟ್ಟಾರೆ ನಿಮ್ಮ ಕಡೇಹಳ್ಳಿ ಗ್ರಾಮದಲ್ಲಿ ರಸ್ತೆ ಅಗಲೀಕರಣಕ್ಕೋಸ್ಕರ ಏನು ಮನೆಗಳು ಕಳ್ಕೊಂಡಿದ್ದೀರಾ ಗೊತ್ತಾಯ್ತಲ್ಲ, ಅವರಿಗೆ ಮೊದಲ ಆದ್ಯತೆ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ಅದರಲ್ಲೂ ಕೂಡ ಒಂದು ನಂಬರು ಹೇಳಿದ್ದೀರಾ. ಆ ನಂಬರು ಅದು ಸರಿ ಇರ್ಬೋದು, ಅಥವಾ ಹೆಚ್ಚಿರ್ಬೋದು, ಕಡಿಮೆ ಇರ್ಬೋದು, ಅದು ನಿಮ್ಮ ಹತ್ರ ಪಟ್ಟಿ ಇರುತ್ತೆ. ಈಗ ಸದ್ಯಕ್ಕೆ ನೀವು ಏನು 40 ಮನೆಗಳು ಅಂತ ಹೇಳ್ತಾ ಇದ್ದೀರಿ, ಅದರಲ್ಲಿ SC ಇದ್ದಾರೆ, ST ಇದ್ದಾರೆ, ಜನರಲ್ಲೂ ಕೂಡ ಇದ್ದಾರೆ. ಎಲ್ರಿಗೂ ಮನೆಗಳನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಗ್ರಾಮ ಪಂಚಾಯಿತಿಯಿಂದ ಆ ಪಟ್ಟಿನೆಲ್ಲ ಅವರು ಇಟ್ಕೊಂಡಿರ್ತಾರೆ ಮತ್ತು ಇಒರವರು ಮತ್ತು COರವರು ಇರ್ತಾರೆ. ಅಂದರೆ ಯಾವುದೇ ಗ್ರಾಮ ಪಂಚಾಯಿತಿಗೆ ಹೋದರೆ ಮನೆ ರಹಿತ ಪಟ್ಟಿ, ನಿವೇಶನ ರಹಿತರ ಪಟ್ಟಿ ಅಂತೇಳಿ ಅವರು ಕಾಲಕ್ಕೆ ಅದನ್ನು ಅಪ್ಡೇಟ್ ಮಾಡಿ ಇಟ್ಕೊಂಡಿರ್ತಾರೆ. ನಾನು ಇದನ್ನೆಲ್ಲ ನೋಡಿದ ಮೇಲೆ ಈಗ ಸುಮಾರು 18 ಎಕರೆ ಜಮೀನಿದೆ ಇರ್ತಕ್ಕಂಥದ್ದು ಒಟ್ಟಾರೆ. ಇದರಲ್ಲಿ 13 ಎಕರೆ 7 ಗುಂಟೆ ಜಮೀನು ಗೋಮಾಳ ಜಮೀನು ಅಂತ ಇರ್ತಕ್ಕಂಥದ್ದು. ಅದರಲ್ಲಿ ನಾವು ಆಶ್ರಯಕ್ಕೋಸ್ಕರನೇ ಹಿಂಗೆ ಯಾರು ಕಳ್ಕೊಂಡು ಮನೆಗಳು ಇಲ್ಲ ಅಂಥವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ 2022ನೇ ಇಸ್ವಿಲೇನೆ ನಾವು 2 ಎಕರೆ 15 ಗುಂಟೆ ಜಮೀನನ್ನು ನಾವು ಆಶ್ರಯಕ್ಕೋಸ್ಕರನೇ ಮೀಸಲಿಟ್ಟಿದ್ದೀವಿ. ಅಂದರೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ, ಅದು ಇವರವರಿಗೆ ವರ್ಗಾವಣೆ ಆಗಿದೆ. ಇದರೊಳಗಡೆನೂ ಕೂಡ ಹೆಸರು ಬಂದಿದೆ, ಎಲ್ಲ ಬಂದಿದೆ. ಈ ಮಧ್ಯದಲ್ಲಿ ಒಬ್ಬರದ್ದು ಫಾರ್ ನಂಬರ್ 53 ಅಲ್ವಾ ಹಾಕೊಂಡಿರೋದು, 57 ಅರ್ಜಿನೂ ಕೂಡ ಹಾಕ್ಕೊಂಡಿದ್ದಾರೆ. ಅದ್ರ ಮೇಲೆ ಏನಾಗಿದೆ ಅಂದರೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಕೋರ್ಟ್ ಆರ್ಡರ್ ಸ್ಟೇ ಬಂದಿದೆ. ಸ್ಟೇ ಬಂದಿರೋದ್ರಿಂದ ನಾವು ಅದನ್ನು ಈಗ ಅದು ಇತ್ಯರ್ಥ ಆಗೋ ತನಕ ಅವರಾಗಲಿ ಅಥವಾ ನಾವಾಗಲಿ ಯಾರೂ ಕೂಡ ಅದಕ್ಕೆ ಡಿಸ್ಟರ್ಬ್ ಮಾಡೋಕ್ಕೆ ಬರಲ್ಲ.
ಇನ್ನು ಜಿಲ್ಲಾಧಿಕಾರಿಗಳ ಮನವಿ ಬಳಿಕ ಪ್ರತಿಭಟನೆಯನ್ನ ಹಿಂಪಡೆದ ದಲಿತ ಮುಖಂಡರು ಮಾತನಾಡಿ, ನಾವು ಜಿಲ್ಲಾಧಿಕಾರಿಗಳು ಸೇರಿದಂತೆ ಇತರೆ ಅಧಿಕಾರಿಗಳ ಮನವಿಯಂತೆ ತಾತ್ಕಾಲಿಕವಾಗಿ ಈ ಪ್ರತಿಭಟನೆಯನ್ನ ಹಿಂಪಡೆಯುತ್ತಿದ್ದೇವೆ. ಮುಂದಿನ 7 ದಿನಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ವೆ ಮಾಡುವುದಾಗಲಿ ಅಥವಾ ಇತರೆ ಯಾವುದಾದರೂ ಕಾರ್ಯಗಳನ್ನ ಕೈಗೊಳ್ಳದೆ ಇದ್ದರೆ ಮತ್ತೊಮ್ಮೆ ಉಗ್ರ ರೀತಿಯ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುತ್ತದೆ. ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಸಂಘಟನೆಗಳ ಸಹಯೋಗದಲ್ಲಿ ಉಗ್ರ ರೀತಿಯ ಹೋರಾಟ ಕೈಗೊಳ್ಳಲಾಗುತ್ತದೆ. ಆದ್ದರಿಂದ ಅಧಿಕಾರಿಗಳು ಕೂಡಲೇ ನಿವೇಶನ ಕಳೆದುಕೊಂಡಿರುವವರಿಗೆ ನಿವೇಶನಗಳನ್ನ ನೀಡಲು ಮುಂದಾಗಬೇಕು ಎಂದು ಆಗ್ರಹಿಸಿದ್ದಾರೆ. ಯಾಕಂದ್ರೆ ನಾವು ಅಧಿಕಾರಿಗಳು ಕೂಡ ಒಂದು ಹೇಳಿದ್ವಿ, ನಾವೆಲ್ಲ ಚರ್ಚೆ ಮಾಡಿ ತಿಳಿಸಿದ್ವಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ವಿ. ಅದಕ್ಕೆ ನಿಮ್ಮ ಮುಖಾಂತರ ಒಂದು ಮನವಿಯನ್ನ ಅಧಿಕಾರಿಗಳಿಗೆ ಜಿಲ್ಲಾಡಳಿತ ಕೇಳ್ತಾ ಇದ್ವಿ. ಏನು ನೀವು ಬಡವರಿಗೆ ಸೈಟ್ ಕೊಡಬೇಕಂತ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರಿ. 1 ವಾರದೊಳಗೆ ನೀವು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು. ಅಂದರೆ ಸರ್ವೆ ಮಾಡ್ತಕ್ಕಂಥದ್ದು, ಮತ್ತು ಲೇಔಟ್ ಮಾಡ್ತಕ್ಕಂಥದ್ದು, ಮತ್ತು ಬೇಲಿ ಹಾಕ್ಕೊಳ್ತಕ್ಕಂಥದ್ದು, ಮತ್ತು ಏನು ಬೇರೆ ಬೇರೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನೇನು ಮಾತಾಡಿದ್ರಿ ಅದನ್ನೆಲ್ಲ ಕೂಡ ಅದು ನಿರ್ಲಕ್ಷ್ಯ ಮಾಡಿದೆ. ಕೆಳಮಟ್ಟದ ಅಧಿಕಾರಿಗಳೆಲ್ಲ ಕೂಡ ತುರ್ತಾಗಿ ಸೀರಿಯಸ್ ಆಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಇವೇನಾದರೂ ನೀವು ಮಾಡಲಿಲ್ಲ ಅನ್ನೋ ಪಕ್ಷಕ್ಕೆ ಈಗಾಗಲೇ ತಾಲೂಕು ಸಮಿತಿ ಮತ್ತು ಜಿಲ್ಲಾ ಸಮಿತಿ ತೆಗೆದುಕೊಂಡ ಹಾಗೆ ಮುಂದಿನ ಹೋರಾಟ ಬೇರೆ ರೀತಿ ಇರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳಿ. ಈ ಸಮಯದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ಜಿಟಿ ನಿಟ್ಟಾಲಿ, ಅಪರ ಜಿಲ್ಲಾಧಿಕಾರಿ ಭಾಸ್ಕರ್, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ತೇಜಾನಂದ ರೆಡ್ಡಿ, ಡಿವೈಎಸ್ಪಿ ಶಿವಕುಮಾರ್, ತಾಲೂಕು ಪಂಚಾಯಿತಿಯ ಇಒ ನಾಗಮಣಿ, ಪಿಡಿಒ ನರಸಿಂಹಮೂರ್ತಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗಣೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಶಾಸಕ ಪ್ರದೀಪ್ ಈಶ್ವರ್ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದ ಮೂಲಕ ಇಡೀ ರಾಜ್ಯದ ಗಮನವನ್ನು ಸೆಳೆದಿದ್ದಾರೆ. ಈ ಸಂಬಂಧ ಸಿಎಂ ಸಿದ್ದರಾಮಯ್ಯನವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಲ್ಲದೆ ತಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಿಯ ವೀಕ್ಷಕರೇ, ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ ಮೂಲಕ ನಗರ ಪ್ರದೇಶದ 31 ವಾರ್ಡ್ಗಳ ಜನತೆಯ ಮನೆ ಬಾಗಿಲಿಗೆ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸುವ ಉದ್ದೇಶವನ್ನು ಹೊಂದಿದ್ದರು. ಅದರಂತೆ ಈಗಾಗಲೇ ಬಹುಪಾಲು ವಾರ್ಡ್ಗಳಿಗೆ ಭೇಟಿ ನೀಡಿ ಅಲ್ಲಿನ ಸಾರ್ವಜನಿಕರ ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ತಕ್ಕಂತೆ ಸ್ಪಂದಿಸಿ ಮನೆ ಮಾತಾಗಿದ್ದಾರೆ. ಆದರೆ ಗ್ರಾಮದ ಜನರನ್ನು ಸಹ ಇದೇ ರೀತಿಯಲ್ಲಿ ಭೇಟಿಯಾಗಬೇಕೆಂಬ ಉದ್ದೇಶದಿಂದ ನಮ್ಮ ಊರಿಗೆ ನಮ್ಮ ಶಾಸಕರು ಎಂಬ ಕಾರ್ಯಕ್ರಮಕ್ಕೆ ಮುನ್ನುಡಿ ಬರೆದರು. ತಾಲೂಕು ಆಡಳಿತ ವರ್ಗದ ಅಧಿಕಾರಿಗಳನ್ನು ಗ್ರಾಮ ಪಂಚಾಯಿತಿಗೆ ಕರೆದೊಯ್ದು ಚಾಪೆ ಮೇಲೆ ಕೂರಿಸಿಕೊಂಡು ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸುವ ಮೂಲಕ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಅಲ್ಲದೆ ಇಡೀ ರಾಜ್ಯದಲ್ಲಿ ಸದ್ದು ಮಾಡಿದರು. ಶಾಸಕ ಪ್ರದೀಪ್ ಈಶ್ವರ್ ಅವರ ಕಾರ್ಯಕ್ರಮದ ಉದ್ದೇಶ ಹಾಗೂ ಜನಮನ್ನಣೆಯನ್ನ ಅರಿತ ಸಿಎಂ ಸಿದ್ದರಾಮಯ್ಯನವರು ಬೆಳಗಾವಿ ಅಧಿವೇಶನದಲ್ಲಿ ಬೆನ್ನು ತಟ್ಟಿ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ತಾವೂ ಸಹ ಒಂದು ದಿನ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮಕ್ಕೆ ಯಾವುದಾದರೂ ಒಂದು ಹಳ್ಳಿಯಲ್ಲಿ ಭಾಗವಹಿಸುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದುಬಂದಿದೆ. ಇನ್ನು ಶಾಸಕ ಪ್ರದೀಪ್ ಈಶ್ವರ್ 1ರಿಂದ 10ನೇ ತರಗತಿಯಲ್ಲಿ ಓದುತ್ತಿರುವ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಶಾಲೆಗಳ ಸುಮಾರು 20,000 ಬಡ ವಿದ್ಯಾರ್ಥಿಗಳಿಗೆ ಹೊಸ ಬಟ್ಟೆಗಳನ್ನು ವಿತರಿಸಿದ್ದಾರೆ. ಬಟ್ಟೆ ಪಡೆದ ವಿದ್ಯಾರ್ಥಿಗಳು ಶಾಸಕರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಒಟ್ನಲ್ಲಿ ಒಬ್ಬ ಪವರ್ಫುಲ್ ಯಂಗ್ ಅಂಡ್ ಎನರ್ಜೆಟಿಕ್ ಡೈನಮಿಕ್ ಶಾಸಕನಾಗಿ ಹೊರಹೊಮ್ಮುತ್ತಿರುವ ಶಾಸಕ ಪ್ರದೀಪ್ ಈಶ್ವರ್ ಅವರು ಕ್ಷೇತ್ರದ ಪ್ರಗತಿಗಾಗಿ ಬೆಳಗಾವಿ ಸದನದಲ್ಲಿ ಯಾವ ರೀತಿ ಅಬ್ಬರಿಸಲಿದ್ದಾರೆ ಎಂಬುದು ಇದೀಗ ಕ್ಷೇತ್ರದ ಜನರಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100%
BIS 916 ಹಾಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಹಾಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ AU ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. AU ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ AU ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. इश्क की प्यार की राह में चलना Because men will be men. Seagram's Imperial Blue Packaged Drinking Water. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಬರೆಯೋಕ್ಕೂ ಓದೋಕೆ ಬಂದರೂ ಮಾತಾಡಲಿಕ್ಕೆ ಆಗ್ತಿಲ್ವಾ? ನಿಮ್ಮ ಭಯಕ್ಕೆ ಇಲ್ಲಿದೆ ಉತ್ತರ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯಕ್ಕಾಗಿ ಬೇಕಾಗಿರುವ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಯಾವುದೇ ಸಂದರ್ಶನದಲ್ಲಿ ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಮೈಗೂಡಿಸಿಕೊಳ್ಳಲು ಪ್ರಾಯೋಗಿಕ ತರಗತಿಗಳ ಮೂಲಕ ಭಯವಿಲ್ಲದೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುವಂತೆ ನಾವು ನಿಮ್ಮನ್ನ ಸಿದ್ಧಪಡಿಸುತ್ತೇವೆ. ಅದು ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್, ಸ್ಥಳ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಶಾಸಕ ಸುಬ್ಬಾರೆಡ್ಡಿಯವರಿಗೆ ಕ್ಷೇತ್ರದ ಬಡವರ ಪಡಿತರ ವಿತರಣೆ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತುವ ಕಾಳಜಿ ಇಲ್ಲವೆಂದು ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ MP ಮುನಿವೆಂಕಟಪ್ಪ ಕಿಡಿಕಾರಿದರು. ಬಾಗೇಪಲ್ಲಿ ತಾಲೂಕಿನಲ್ಲಿ ಸರ್ಕಾರದ ಆದೇಶದಂತೆ ರದ್ದುಪಡಿಸಿರುವ ಬಡವರ BPL ಕಾರ್ಡ್ಗಳನ್ನು ತಕ್ಷಣ ಬಡವರಿಗೆ ಹಂಚಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ವತಿಯಿಂದ ಬೈಕ್ ರ್ಯಾಲಿ ನಡೆಸಿ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮನೀಷಾ S ಪತ್ರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ MP ಮುನಿವೆಂಕಟಪ್ಪ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನಲ್ಲಿ 50% ಕಡು ಬಡವರು ವಾಸವಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಡವರ ಪರ ಎಂದು ಮಾತನಾಡುವ ಕ್ಷೇತ್ರದ ಶಾಸಕ ಸುಬ್ಬಾರೆಡ್ಡಿ ಅವರು ವಿಧಾನಸಭೆ ಕಲಾಪದಲ್ಲಿ BPL ಕಾರ್ಡ್ ರದ್ದು ಬಗ್ಗೆ ಧ್ವನಿ ಎತ್ತುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕು ಅತ್ಯಂತ ಕಡುಬಡತನ ಇರತಕ್ಕಂಥ ತಾಲೂಕು, ಬಡವರ ಇರ್ತಕ್ಕಂಥ ತಾಲೂಕು, ಕೂಲಿಕಾರರು ಹೆಚ್ಚಿರ್ತಕ್ಕಂಥ ತಾಲೂಕು, ಬಡ ರೈತರು ಹೆಚ್ಚಿರ್ತಕ್ಕಂಥ ತಾಲೂಕು. ಅವರು ಎಷ್ಟು ಬಾರುಗಳಿದೆ ಅಂತ ಪ್ರಶ್ನೆ ಕೇಳ್ತಾರೆ ವಿಧಾನಸೌಧದಲ್ಲಿ.
ಭೂಮಿಯನ್ನ ಇನ್ನು ಲೂಟಿ ಮಾಡಬೇಕು ಅಂತ ನೋಡ್ತಾರೆ. ಬಡವರ ರೇಷನ್ ಕಾರ್ಡ್ ಬಗ್ಗೆ ಅಸೆಂಬ್ಲಿಯಲ್ಲಿ ಮಾತಾಡಕ್ಕೆ ನಮ್ಮ ಶಾಸಕರಿಗೆ ಧೈರ್ಯ ಇಲ್ಲ. ಅಷ್ಟೇ ಅಲ್ಲ, ಅವ್ರಿಗೆ ಅದ್ರ ಬಗ್ಗೆ ಅವಶ್ಯಕತೆನೇ ಇಲ್ಲ. ಹಾಗಾಗಿ ಇವತ್ತು ಕಡು ಬಡವರು ಅವರು ಬಾಗೇಪಲ್ಲಿ ತಾಲೂಕು ಆಫೀಸ್ ಗೊತ್ತಿಲ್ಲ, ಬಸ್ ಹತ್ತು ಹಳ್ಳಿಯಿಂದ ಬರಕ್ಕೆ ಗೊತ್ತಿಲ್ಲ ಅಂತವ್ರೀಗ ಎಲ್ಲ DC ಆಫೀಸ್ ಹೋಗಿ ಅಲ್ಲಿ ಅವರು ಮನವಿ ಕೊಟ್ಟು ಅಲ್ಲಿಂದ ಇಲ್ಲಿ ಬಂದು ಕಾರ್ಡ್ ಅನ್ನು ಮತ್ತೆ ಪಡಿತಕ್ಕಂಥ ಒಂದು ಕಷ್ಟ ಕಾಲ ಬಂದಿದೆ. ಇವತ್ತು ಕೇಳ್ತಾ ಇದೀವಿ, ಸುಬ್ಬಾರೆಡ್ಡಿ ಅವರೇ, ನಾನು ಬಡವರ ಪರ ಅಂತ ಮಾತಾಡ್ತೀನಿ. ನೀವು ಇವತ್ತು ಬಡವರ ರೇಷನ್ ಕಾರ್ಡ್ ಕಿತ್ಕೊಳ್ತಾ ಇದ್ದಾರೆ. ನೀವಾಗ್ಲಿ, ನಿಮ್ಮ ಬಾರಂಭೋತಿಗಳಾಗ್ಲಿ, ನಿಮ್ಮ ಪಕ್ಷದವರಾಗ್ಲಿ ಬಡವರ ಪರವಾಗಿ ಏನಾದ್ರೂ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಹಾಗಾಗಿ ಬಂಧುಗಳೇ, ಈಗ ಬಡವರೇ ಟಾರ್ಗೆಟ್ ಆಗಿದ್ದಾರೆ. ಬಡವರೇ ಇವತ್ತು ದೊಡ್ಡ ರೀತಿಯಲ್ಲಿ ಸಮಸ್ಯೆಯನ್ನು ಇವತ್ತು ಎದುರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾಧ್ಯಕ್ಷ ಬೆಳ್ಳೂರು ನಾಗರಾಜ್, ರಾಜ್ಯ ಉಪಾಧ್ಯಕ್ಷೆ ಸಾವಿತ್ರಮ್ಮ, ರಾಜ್ಯ ಸಮಿತಿ ಸದಸ್ಯ ಮಂಜುನಾಥ, ಮುಖಂಡರಾದ ಚನ್ನರಾಯಪ್ಪ, ಕೆ ಮುನಿಯಪ್ಪ, ಜಿ ಕೃಷ್ಣಪ್ಪ, ಜಿ ಮುಸ್ತಫಾ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆರೋಗ್ಯ ಇಲಾಖೆ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಮತ್ತು ವಿಕಲಚೇತನರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದ್ದಾರೆ. JMFC ನ್ಯಾಯಾಲಯದ ನ್ಯಾಯಾಧೀಶ ಮಂಜುನಾಥಾಚಾರಿ ಮಾತನಾಡಿ, ವೈರಸ್ ಮೂಲಕ ವ್ಯಾಪಕವಾಗಿ ಹರಡುತ್ತಿರುವ ಏಡ್ಸ್ ರೋಗಕ್ಕೆ ಬಲಿಯಾಗುತ್ತಿರುವವರ ಸಂಖ್ಯೆ ಹೆಚ್ಚಳವಾಗುತ್ತಿದ್ದು, ಶಿಕ್ಷಣ ಪಡೆದು ಉದ್ಯೋಗ ಮಾಡಿ ಕುಟುಂಬ ಪೋಷಣೆ ಮಾಡಬೇಕಾಗಿರುವ ವ್ಯಕ್ತಿ ಏಡ್ಸ್ ರೋಗಕ್ಕೆ ಗುರಿಯಾದರೆ ದುಡಿಯಬೇಕಾಗಿರುವ ವ್ಯಕ್ತಿಗೆ ಸರ್ಕಾರ ಉಚಿತ ಚಿಕಿತ್ಸೆ ಕೊಡುವ ವಾತಾವರಣ ನಿರ್ಮಾಣಗೊಂಡು ದೇಶದ ಪ್ರಗತಿ ಕುಂಠಿತಗೊಳ್ಳುತ್ತದೆ. ಆದ್ದರಿಂದ ಏಡ್ಸ್ ರೋಗದ ಎಚ್ಚರಿಕೆ ವಹಿಸಿ ಹರಡುವುದನ್ನು ತಡೆಯಬೇಕಾಗಿದೆ ಎಂದು ಹೇಳಿದ್ದಾರೆ. ಮಾರಕ ರೋಗ ಅಂತಾನೆ ಒಂದು ಕರೆಯುವಂತ ಒಂದು ಏಡ್ಸ್ ಅಂತ ಒಂದು ಕಾಯಿಲೆ, ಒಂದು ವೈರಸ್ ಇಂದ ಏನು ಬರ್ತದೆ ಅದು ಎಲ್ಲ ಕಡೆ ವ್ಯಾಪಕವಾಗಿ ಆಗ್ತಾ ಇದೆ ಇವತ್ತಿನ ದಿನ. ಸೊ ಆ ಒಂದು ನಿಟ್ಟಿನಲ್ಲಿ ಇದೊಂದು ಕಾರ್ಯಕ್ರಮವನ್ನು ನಾವು ವಿಶ್ವದಾದ್ಯಂತ ಆಚರಣೆ ಮಾಡ್ತಿದ್ದೀವಿ. ಅಂದರೆ ಇದು ದೇಶಕ್ಕೆ ಒಂದು ಪ್ರಗತಿಗೆ ಮಾರಕ ಆಯಿತು ಒಂದು ಕಾಯಿಲೆ. ಯಾಕಂದರೆ ಒಬ್ಬ ವ್ಯಕ್ತಿ ಬೆಳೆದು ಒಂದು ಉತ್ತಮ ಪ್ರಜೆಯಾಗಿ ಶಿಕ್ಷಣವನ್ನು ಪಡೆದು ಉದ್ಯೋಗ ಮಾಡಿ ಒಂದು ಕುಟುಂಬನ ರಕ್ಷಣೆ ಮಾಡಿ ಒಂದು ನಾಡಿನ ಒಂದು ದೇಶವನ್ನು ಕಾಪಾಡುವಂಥ ವ್ಯಕ್ತಿ ಈ ಥರ ಕಾಯಿಲೆಗಳಿಗೆ ತುತ್ತಾಗೋದ್ರಿಂದ ಖಂಡಿತವಾಗಿ ದೇಶ ಉದ್ಧಾರ ಆಗೋದಿಲ್ಲ, ಹಾಳಾಗ್ತದೆ. ಯಾಕಂದರೆ ಎಲ್ಲ ಸೌಲಭ್ಯಗಳು ಈ ಥರ ರೋಗಿಗಳಿಗೆ ನಾವು ಕೊಡ್ತಾ ಹೋದರೆ ಅಥವಾ ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ, ಎಲ್ಲ ಊರುಗಳಲ್ಲಿ, ನಾಡಿನಲ್ಲಿ ರೋಗಿಗಳೇ ತುಂಬ್ಕೋತಾ ಹೋದರೆ ನಾವು ದೇಶ ಅಭಿವೃದ್ಧಿ ಕಾಣಲಿಕ್ಕೆ ಆಗೋದಿಲ್ಲ. ಅದು ಕುಟುಂಬಕ್ಕೆ ಮಾರಕ, ಮತ್ತು ನಾಡಿಗೆ ಮಾರಕ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ವಿಶ್ವಕ್ಕೆ ಮಾರಕ ಆಗ್ತದೆ. ಹಾಗಾಗಿ ಅದನ್ನು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇದ್ದ ಕಾಯಿಲೆಗೆ ಇವತ್ತು ಏನಪ್ಪ ಅದಕ್ಕೆ ಪರಿಹಾರ ಅಂತಂದ್ರೆ ನಾವೆಲ್ಲ ಬುದ್ಧಿಶಕ್ತಿಯಿಂದ, ನಮ್ಮಲ್ಲಿ ಇಂಟೆಲಿಜೆನ್ಸ್ ಜಾಸ್ತಿ ಇದೆ, ಮನುಷ್ಯರು ನಾವು ಬೆಳೆದಿದ್ದೀವಿ. ಕೋವಿಡ್ಗೆ ನಾವು ಪರಿಹಾರ ಹುಡ್ಕೊಂಡಿರ್ತಕ್ಕಂಥ ಧೈರ್ಯ ಇರೋರು. ಸೊ ಹೀಗಾಗಿ ಅದು ಫಸ್ಟಲ್ಲಿ ಬಂದಾಗ ಭಾಳ ಎದುರಿದ್ರು, HIV ಬಂತು, ಏಡ್ಸ್ ಬಂತು ಅಂತ. ಇವತ್ತಾದರೆ ಅದಕ್ಕೆ ಅದ್ಭುತವಾದಂಥ ಒಂದು ಟ್ರೀಟ್ಮೆಂಟ್ ಇರೋದರಿಂದ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಹುಷಾರಾಗಿ ಇರಬೇಕಾಗುತ್ತೆ. ಇದು ಇನ್ಫೆಕ್ಷನ್ ಯಾಕೆ ಬರುತ್ತೆ ಅಂತ ತಿಳ್ಕೊಂಡಾದ್ಮೇಲೆ ನಮ್ಮ ಜೀವನ ಪದ್ಧತಿಯನ್ನು ಆ ರೀತಿ ಬದಲಾವಣೆ ಮಾಡ್ಕೋಬೇಕಲ್ವಾ. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎ ನಂಜುಂಡಪ್ಪ, ಕಾರ್ಯದರ್ಶಿ ಪ್ರಸನ್ನಕುಮಾರ್, ವಕೀಲ ವೆಂಕಟೇಶ್, ಕಾಲೇಜು ಪ್ರಾಂಶುಪಾಲ ನಂಜಿರೆಡ್ಡಿ, CDPO KV ರಾಮಚಂದ್ರ, MRW ರಾಮಪ್ಪ, ICTC ಸಮಾಲೋಚಕ ನರಸಿಂಹಮೂರ್ತಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ ಸಂತ ಫ್ರಾನ್ಸಿಸ್ ಕ್ಸೇವಿಯರ್ ಅವರ ಹುಟ್ಟುಹಬ್ಬವನ್ನು
ಕ್ರೈಸ್ತ ಬಾಂಧವರು ಅದ್ದೂರಿಯಾಗಿ ಆಚರಣೆ ಮಾಡಿದರು. ಪ್ರತಿ ವರ್ಷ ಹುಟ್ಟುಹಬ್ಬವನ್ನು ಡಿಸೆಂಬರ್ ತಿಂಗಳ ಮೊದಲ ಭಾನುವಾರ ಆಚರಣೆ ಮಾಡಲಾಗುತ್ತದೆ. ಇನ್ನು ಹುಟ್ಟುಹಬ್ಬ ಆಚರಣೆ ಪ್ರಯುಕ್ತ ನಗರದ ಮುಖ್ಯ ರಸ್ತೆಗಳಲ್ಲಿ ದೀಪಗಳನ್ನು ಹಿಡಿದು ನೂರಾರು ಸಂಖ್ಯೆಯಲ್ಲಿ ಕ್ರೈಸ್ತ ಬಾಂಧವರು ಮೆರವಣಿಗೆ ನಡೆಸಿ ದೇವರನ್ನು ಸ್ಮರಿಸಿದರು. ಈ ವೇಳೆ ವಿಶೇಷ ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿದ್ದ ಕ್ರಿಸ್ತನಿದ್ದ ವಾಹನವು ಸಾರ್ವಜನಿಕರ ಗಮನ ಸೆಳೆಯಿತು. ಇನ್ನು ಸಂತ ಫ್ರಾನ್ಸಿಸ್ ಕ್ಸೇವಿಯರ್ ಕ್ರಿಸ್ತಶಕ 470ರಲ್ಲಿ ಸಾವನ್ನಪ್ಪಿದ್ದು, ಗೋವಾದ ಚರ್ಚ್ ಒಂದರಲ್ಲಿ ಇಂದಿಗೂ ಸಹ ಅವರ ಪಾರ್ಥಿವ ಶರೀರವನ್ನು ಸಂರಕ್ಷಿಸಿ ಇಡಲಾಗಿದೆ. ಪ್ರತಿ 10 ವರ್ಷಕ್ಕೊಮ್ಮೆ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತದೆ ಎಂದು ತಿಳಿದು ಬಂದಿದೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರದ ಸಂತ ಫ್ರಾನ್ಸಿಸ್ ಸೇವಿಯರ್ ದೇವಾಲಯದ ವಾರ್ಷಿಕೋತ್ಸವ ಹಬ್ಬವನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ. ಆದುದರಿಂದ ಕ್ರೈಸ್ತರಾದ ನಾವೆಲ್ಲರೂ ಈ ಚಿಕ್ಕಬಳ್ಳಾಪುರದಲ್ಲಿ ಇರುವ ಎಲ್ಲ ನಮ್ಮ ಹಿಂದೂ, ಮುಸ್ಲಿಂ, ಇತರ ಧರ್ಮಕ್ಕೆ ಸೇರಿದ ಎಲ್ಲ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸುತ್ತೇವೆ. ಸಂತ ಫ್ರಾನ್ಸಿಸ್ ಸೇವಿಯರ್ ಅವರು ಇವರೆಲ್ಲರನ್ನು ಆಶೀರ್ವದಿಸಿ ಈ ಚಿಕ್ಕಬಳ್ಳಾಪುರ ಧರ್ಮ ಕೇಂದ್ರದಲ್ಲಿ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ವಾಸಿಸುವ ಪ್ರತಿಯೊಬ್ಬರನ್ನು ಒಳ್ಳೆಯ ಆರೋಗ್ಯದಿಂದ ಮುನ್ನಡೆಸಲಿ ಎಂದು ವಿಶೇಷವಾಗಿ ಶುಭಾಶಯಗಳನ್ನು ಕೋರುತ್ತಾ ಪ್ರತಿಯೊಬ್ಬರಿಗೂ ಈ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.